ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಇರಿ, 2 ನಿಮಿಷ ವೇಟ್ ಮಾಡಿ. ಯಾಕೆ? ಇದೇ ಹಾಸ್ಪಿಟ್ಲು. ರಾವಣ್ ಬಾಸ್ ಏನೋ ಕೊಟ್ಟು ಕಳಿಸ್ತೀನಿ ಅಂತ ಹೇಳಿದ್ದಾರೆ. ಏನ್ನ ಗೊತ್ತಿಲ್ಲ, ಸ್ವಲ್ಪ ವೇಟ್ ಮಾಡಿ. ಸರ್, ರಾವಣ್ ಬಾಸ್ ಕೊಡಕ್ಕೆ ಹೇಳಿದ್ರು. ಸರಿ, ಹೊರಡು. ತಗೊಳ್ಳಿ, ಇದನ್ನ ಹಾಕೋಬೇಕಂತೆ. ಏನಿದು? ಹಾಕೊಂಡೋಗಿ. ಸರಿ, ನೀವಿನ್ ಹೋಗಬಹುದು. ಹಾ ಬಾಸ್, ಹೇಳಿ ಬಾಸ್. ಎಲ್ಲಿದ್ಯಾ? ಇಲ್ಲೇ ಹಾಸ್ಪಿಟ್ಲ್ ಹತ್ರ ಇದ್ದೀನಿ ಬಾಸ್. ಹುಡುಗ ಕ್ಯಾಮ್ರಾ ತಂದು ಕೊಟ್ನಾ? ಹಾ ಬಾಸ್, ತಂದು ಕೊಟ್ಟಿದ್ದಾನೆ. ಸರಿ, ನನ್ನ ಕಲ್ಪನಾಗೆ ಕಾಲ್ ಮಾಡ್ತೇನೆ, ಬಿಡು. ಓಕೆ, ಸರಿ ಬಾಸ್. ಹೇಳಿ ಸರ್. ಎಲ್ಲಿದ್ಯಾ ಕಲ್ಪನಾ? ಹಾಸ್ಪಿಟ್ಲಿಗೆ ಬಂದಿದ್ದೀನಿ ಸರ್. ನನ್ನ ಡ್ರೈವರು ಒಂದು ಹಿಡನ್ ಕ್ಯಾಮ್ರಾ ಕೊಟ್ಟಿದ್ನಲ್ಲ, ಹಾಕೊಂಡಿದ್ಯಾ? ಹಾ, ಹಾಕೊಂಡಿದ್ದೀನಿ ಸರ್. ಅದನ್ನ ಹಾಕೊಂಡು ಹಾಸ್ಪಿಟಲ್ಗೆ ಹೋಗು. ನೀನ್ ಬರ್ತಿರೋ ವಿಷಯ ಅಶೋಕ್ ಗೊತ್ತಾ? ಇಲ್ಲ ಸರ್, ಗೊತ್ತಿಲ್ಲ. ಯಾವುದೇ ಕಾರಣಕ್ಕೂ ಗೊತ್ತಾಗಬಾರ್ದು. ಹೊರಗಡೆ ಹೋಗ್ಬೇಕಾದ್ರೆ ಅಶೋಕ್ ಕಾಲ್ ಮಾಡಿ ಎಲ್ಲಿದ್ಯಾ ಅಂತ ಕೇಳಂಗಿಲ್ಲ. ಅಲ್ಲಿ ನರ್ಸ್ ಅಥವಾ ರಿಸೆಪ್ಷನ್ಗೆ ಡೈರೆಕ್ಟ್ ಆಗಿ ಹೋಗಿ ಕೇಳು. ಅಲ್ಲ, ಕ್ಯಾಮ್ರಾ ಯಾಕೆ ಸರ್? ನಾನೇ ಹೋಗಿ ನೋಡ್ತೀನಲ್ಲ, ಆಮೇಲೆ ನಾನೇ ಬಂದು ಕಾಲ್ ಮಾಡ್ತೀನಲ್ಲ. ಯಾಕೆ ಸರ್, ನನ್ನ ಮೇಲೆ ನಂಬಿಕೆ ಇಲ್ವಾ ನಿಮ್ಗೆ? ಕೆಲವೊಮ್ಮೆ ನನ್ನನ್ನ ನಾನೇ ನಂಬಲ್ಲ. ಮನುಷ್ಯರು ಸುಳ್ಳು ಹೇಳ್ತಾರೆ, ನಾಟಕ ಮಾಡ್ತಾರೆ. ಆದ್ರೆ ಎಲೆಕ್ಟ್ರಾನಿಕ್ ಡಿವೈಸಸ್ ಯಾವತ್ತೂ ಸುಳ್ಳು ಹೇಳಲ್ಲ. ನೀನ್ ಮನ್ಸು ಮಾಡಿದ್ರೆ ಅಶೋಕ್ನ ಕಾಪಾಡಬಹುದು. ಆದ್ರೆ ಆ ಕ್ಯಾಮರಾಗೆ ಅದನ್ನೆಲ್ಲ ಮಾಡೋ ಅವಶ್ಯಕತೆ ಇಲ್ಲ. ಅದು ತನ್ನ ಮುಂದೆ ಏನಿದೆಯೋ ಅದನ್ನ 100% ಸತ್ಯನೇ ತೋರಿಸುತ್ತೆ. ಯಾಕೆ? ಅಶೋಕ್ ಜೊತೆ ಏನಾದ್ರೂ ಅಂಡರ್ಸ್ಟ್ಯಾಂಡಿಂಗ್ ನಡೀತಾ ಇದೆಯಾ? ಯಾಕೆ ಸರ್, ಯಾಕೆ ಹೀಗೆಲ್ಲ ಮಾತಾಡ್ತಿದ್ದೀರಾ? ಹಾಗೆಲ್ಲ ಮಾಡೋ ಹಾಗಿದ್ದಿದ್ರೆ ನಾನು ಯಾವತ್ತೋ ಮಾಡ್ತಾ ಇದ್ದೆ. ನಿಮ್ಗೋಸ್ಕರ ನಾನು ಇಷ್ಟೆಲ್ಲ ರಿಸ್ಕ್ ತಗೊಂಡ್ರು ನನ್ ಮೇಲೇನೆ ಡೌಟ್ ಪಡ್ತಿದ್ದೀರಲ್ಲ ಸರ್ ನೀವು. ನಿಮ್ಮನ್ನ ಯಾಮಾರಿಸ್ಬೇಕು ಅಂತ ಇದ್ದಿದ್ರೆ ನನಗೆ ಇಷ್ಟ ದಿನ ಬೇಕಾಗಿತ್ತ ಸರ್? ಒಂದು ತಿಳ್ಕೊ, ಇನ್ನು 5 ವರ್ಷ ಆದ್ರೂ ನೀನು ನನ್ನನ್ನ ಯಾಮಾರ್ಸಕ್ಕಾಗಲ್ಲ. ಆ ಧೈರ್ಯನೂ ಮಾಡಕ್ ಹೋಗ್ಬೇಡ. ನನ್ನ ಸೇಫ್ಟಿಗೆ ನಾನು ಯಾವಾಗಲೂ ರೆಡಿ ಇರ್ತೀನಿ. ನಾನು ಹೇಳೋದನ್ನ ಚಾಚು ತಪ್ಪದೆ ಮಾಡಬೇಕು. ಯಾಕೆ, ಏನು, ಯಾಕೆ ಮಾಡಬೇಕು ಅಂತ ಪದೇ ಪದೇ ಕೇಳಬಾರ್ದು. ನನ್ನ ಮೇಲೆ ಡೌಟಾ ಅಂತೆಲ್ಲ ಕೇಳಂಗೇ ಇಲ್ಲ. ಡೈರೆಕ್ಟ್ ಆಗಿ ಅಶೋಕ್ ಎಲ್ಲಿದ್ದಾನೆ ಅಂತ ತಿಳ್ಕೊಂಡು ವಾರ್ಡ್ ಒಳಗೆ ಹೋಗ್ಬೇಕು. ಅಡ್ಮಿಟ್ ಆಗಿರೋದು ಯಾರು ಅಂತ ನಾನು ನನ್ನ ಕಣ್ಣಾರೆ ನೋಡ್ಬೇಕು. ಅರ್ಥ ಆಯ್ತಾ? ಆಯ್ತು ಸರ್, ಅರ್ಥ ಆಯ್ತು.
ಎಕ್ಸ್ಕ್ಯೂಸ್ ಮೀ, ಹೇಳಿ ಮೇಡಮ್. ಇಲ್ಲಿ ಶಾಂಭವಿ ಗ್ರೂಪ್ಸ್ ಅಶೋಕ್ ಅವರು ಯಾವ ವಾರ್ಡಲ್ಲಿದ್ದಾರೆ? OPD ರೂಮ್ ನಂಬರ್ 2 ಇದ್ದಾರೆ ನೋಡಿ ಮೇಡಮ್. ಓಕೆ, ಥ್ಯಾಂಕ್ ಯು. ಆಯ್ತು ಮೇಡಮ್, ಸರಿ. ಈ ಕಡೆನಾ? ಹಾ, ಆ ಸೈಡ್ ಹೋಗಿ. ಓಕೆ. ಅಶೋಕ್, ನೀನ್ ಯಾಕೆ ಇಲ್ಲಿಗೆ ಬಂದೆ? ನಾನು ಹಾಸ್ಪಿಟಲಲ್ಲಿ ಇದ್ದೀನಂತ ನಿನಗೆ ಹೇಗೆ ಗೊತ್ತಾಯ್ತು? ನೀವು ಹಾಸ್ಪಿಟಲ್ ಇದ್ದೀರಾ ಅಂತ ನನಗೆ ಮೆಸೇಜ್ ಬಂತು, ಅದಕ್ಕೆ ಏನಾಗಿದೆ ಅಂತ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಯಾರು ಹೇಳಿದ್ದು? ಅದೆಲ್ಲ ನಿಮ್ಗೆ ಯಾಕೆ? ಏನಾಗಿದೆ ಇವ್ರಿಗೆ? ರಾಕಿ, ಫ್ಯಾಕ್ಟ್ರಿ ಮ್ಯಾನೇಜರ್ಗೇನೋ ಹುಷಾರಿಲ್ಲ ಅನ್ಸುತ್ತೆ. ಕೆಲಸ ಮಾಡುವಾಗ ಸಡನ್ ಆಗಿ ಹಾರ್ಟ್ ಅಟ್ಯಾಕ್ ಆಗಿದೆ. ಅಲ್ಲಿದ್ದ ಮೆಡಿಕಲ್ ಟೀಮು CPR ಮಾಡಿದ್ದಾರೆ. ತಕ್ಷಣ ನನಗೆ ಕಾಲ್ ಮಾಡಿದ್ರು, ಅದಕ್ಕೆ ನಾನು ಡೈರೆಕ್ಟಾಗಿ ಇಲ್ಲಿಗೆ ಬಂದೆ. ಇದು ಯಾವಾಗ ಆಗಿರೋದು? ನಿನ್ನೆ ನೈಟ್ ಆಗಿರೋದು. ಏನಾದರೂ ಎಮರ್ಜೆನ್ಸಿ ಬೇಕಾಗತ್ತೆ ಅಂತ ನೈಟೆಲ್ಲ ನಾನು ಇಲ್ಲೇ ಇದ್ದೆ. ಈ ಇನ್ಸಿಡೆಂಟ್ ನಿನ್ನೆ ಆಗಿದೆ, ಮತ್ ನನಗ್ಯಾಕೆ ಇನ್ಫಾರ್ಮ್ ಮಾಡಿಲ್ಲ? ರಾತ್ರಿ ಮನೆಗೆ ಬರಲ್ಲ ಅಂತಾದ್ರೂ ಒಂದು ಫೋನ್ ಮಾಡ್ಬೇಕಲ್ವಾ? ನಿನಗ್ಯಾಕೆ ಟೆನ್ಷನ್ ಕೊಡಬೇಕು? ನಾನೇ ಎಲ್ಲ ನೋಡ್ಕೊಂಡು ಮುಗ್ದಾದ್ಮೇಲೆ ನಿನಗೆ ಹೇಳೋಣ ಅಂತ ಇದ್ದೆ. ಎಲ್ಲ ಮುಗಿದ್ಮೇಲೆ ಹೇಳಿ ಏನ್ ಪ್ರಯೋಜನ ಅಶೋಕ್? ಶಿವಗಾಮಿ, ವಾಟ್ ಡು ಯು ಮೀನ್? ಹಾಸ್ಪಿಟ್ಲಿಗೆ ಬಂದು ಏನ್ ಮಾತಾಡ್ತಿದೀಯಾ? ಅವರು ನಮಗೋಸ್ಕರ ಕೆಲಸ ಮಾಡ್ತಾ ಇದ್ದಾರೆ. ಅವ್ರ ವಿಷಯದಲ್ಲಿ ಹೀಗೆ ಮಾತಾಡಬಾರ್ದು. ಅದಕ್ಕೆ ಮಾತಾಡ್ತಿರೋದು. ಅವ್ರಿಗೇನೇ ಆದ್ರೂ ಮೊದಲು ನನಗೆ ಇನ್ಫಾರ್ಮ್ ಮಾಡ್ಬೇಕು. ನಾನ್ ಹೇಳ್ತೀನಿ ಅವ್ರನ್ನೆಲ್ಲಿ ಕರ್ಕೊಂಡು ಹೋಗ್ಬೇಕು, ಏನ್ ಮಾಡ್ಬೇಕು ಅಂತ. ನೀವೇ ನಿರ್ಧಾರ ತಗೊಂಡು ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಜನ ಯಾರನ್ನ ಬಂದ್ ಕೇಳ್ತಾರೆ? ಶಿವಗಾಮಿಂತಾನೆ ಕೇಳ್ತಾರೆ. ಶಾಂಭವಿ ಗ್ರೂಪ್ ಆಫ್ ಕಂಪನೀಸ್ ಅಲ್ಲಿ ಹೀಗೆಲ್ಲ ಆಗಿತ್ತಂತೆ. ಶಿವಗಾಮಿ ಅವ್ರಿಗೆ ಪ್ರಾಣದ ಬೆಲೆನೇ ಗೊತ್ತಿಲ್ಲ ಅಂತ ಮೀಡಿಯಾದವರು ಬಾಯ್ ಬಡ್ಕೋತಾರೆ. ನಾನು ಎಲ್ಲೇ ಹೋದ್ರೂ ಮೈಕ್ ಇಟ್ಕೊಂಡ್ ಬರ್ತಾರೆ. ನಿಮ್ಮ ಹತ್ರ ಯಾರಾದ್ರೂ ಬರ್ತಾರಾ? ಅಂದ್ರೆ ನಿನ್ ಮಾತಿನ ಅರ್ಥ ಏನು? ನನಗೆ ಸರಿಯಾಗಿ ಡಿಸಿಷನ್ ತಗೊಳಕ್ ಬರಲ್ಲ ಅಂತನಾ? ನೋಡಿ, ನಿಮ್ಗೆ ಡಿಸಿಷನ್ ತಗೊಳಕ್ ಬರುತ್ತಾ ಇಲ್ವಾ ಅನ್ನೋದಲ್ಲ ಈಗಿಲ್ ಪ್ರಶ್ನೆ. ಕಂಪನಿ ಓನರ್ ಆಗಿ ಏನೇ ಆದ್ರೂ ಮೊದಲು ನನಗೆ ಇನ್ಫಾರ್ಮೇಶನ್ ಕೊಡ್ಬೇಕು ತಾನೆ? ನೋಡಿ, ನೀವ್ ನನ್ ಗಂಡ ಅಂದ ಮಾತ್ರಕ್ಕೆ ಸ್ವಂತವಾಗಿ ನಿರ್ಧಾರ ತಗೊಳ್ಳೋಂತ ಡಿಸಿಷನ್ ಪವರ್ ನಿಮ್ಗಿನ್ನೂ ಯಾರು ಕೊಟ್ಟಿಲ್ಲ. ಐ ಆಮ್ ಸಾರಿ. ನೀನ್ ಮನೇಲಿರ್ತೀಯ, ನಿನಗೆ ತೊಂದರೆ ಕೊಡಬಾರ್ದು, ನಿನಗೆ ಹೇಳ್ದೆ ಈ ವಿಷಯನ ನಾನೇ ಹ್ಯಾಂಡಲ್ ಮಾಡ್ಬೋದು ಅಂತ ಅನ್ಕೊಂಡೆ. ಇದು ನಮ್ಮ ಕಂಪನಿ ಅಂತ ನಾನು ಅನ್ಕೊಂಡಿದ್ದೆ. ಆದ್ರೆ ನೀನಿದು ನಿನ್ನ ಕಂಪನಿ ಅಂತ ಹೇಳ್ತಾ ಇದೀಯ. ನನ್ನ ಸ್ಥಾನ ಏನು ಅಂತ ನನಗರ್ಥ ಆಯ್ತು.